ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ತಮಿಳುನಾಡಿನ ಮಾಜಿ ಸಿಎಂ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ. ಸಿಎಂ ಎಂಕೆ ಸ್ಟಾಲಿನ್, ಸಚಿವ ಉದಯನಿಧಿ ಸ್ಟಾಲಿನ್ ಸಮ್ಮುಖದಲ್ಲಿ ಡಿಎಂಕೆ ಪಕ್ಷವನ್ನ ಸೇರಿದ್ದಾರೆ. ತಮಿಳುನಾಡಿನಲ್ಲಿ ಪನ್ನೀರ್ ಸೆಲ್ವಂ ಮಾಜಿ ಸಿಎಂ ಜಯಲಲಿತಾರ ಬಲಗೈ ಬಂಟ ಅಂತ ಹೇಳಿ ಖ್ಯಾತಿಯನ್ನ ಪಡೆದವರು. ಕಾನೂನು ಸಂಕಷ್ಟ, ಕೋರ್ಟ್ ಕೇಸ್ ಕಾರಣದಿಂದ ಜಯಲಲಿತಾ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದಾಗ್ಲೆಲ್ಲ ಪನ್ನೀರ್ ಸೆಲ್ವಂರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಿ ಆಳ್ವಿಕೆಯನ್ನ ನಡೆಸ್ತಾ ಇದ್ರು. ಇತ್ತೀಚೆಗೆ ಪನ್ನೀರ್ ಸೆಲ್ವಂ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಪಕ್ಷವೇ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಕೂಡ ಹೇಳಿದ್ರು. ಈ ಮೂಲಕ ಡಿಎಂಕೆ ಪಕ್ಷ ಒಲವನ್ನ ತೋರಿದ್ರು. ಇದೀಗ ಅಚ್ಚರಿಯ ಬೆಳವಣಿಗೆಯಲ್ಲಿ ಡಿಎಂಕೆ ಪಕ್ಷಕ್ಕೆ ಪನ್ನೀರ್ ಸೆಲ್ವಂ ಸೇರಿರೋದು ತಮಿಳುನಾಡಿನ ರಾಜಕಾರಣದಲ್ಲಿ ಭಾರೀ ಸಂಚಲನವನ್ನ ಮೂಡಿಸಿದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಸಹೋದ್ಯೋಗಿ ಹಬೀಬ್ ದಂಡಿ ಅವರು. ಹಬೀಬ್, ಏನು ಅಂದ್ರೆ ತಮಿಳುನಾಡಿನ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅದರಲ್ಲಿ ಮೇನ್ ಏನಂದ್ರೆ ಡಿಎಂಕೆ ಪಕ್ಷಕ್ಕೆ ಪನ್ನೀರ್ ಸೆಲ್ವಂ ಸೇರಿರುವಂತದ್ದು. ಸೊ ಯಾಕೆ ಈ ಪಕ್ಷಕ್ಕೆ ಸೇರಿದ್ರು ಅಂತ ಹೇಳಿ. ಪವಿತ್ರ ನೋಡಿ, ಈಗ ಪ್ರತಿ ರಾಜ್ಯದ ವಿಧಾನಸಭಾ ಚುನಾವಣೆಗಳು ಬಂದಾಗ ಬಹಳ ಮಹತ್ತರವಾದ ಬದಲಾವಣೆಗಳಾಗ್ತಾ ಇವೆ. ಈ ವರ್ಷ ರಾಷ್ಟ್ರದಲ್ಲಿ 4 ರಾಜ್ಯಗಳ, ಅದು ಪುದುಚೇರಿ ಸೇರಿದಂತೆ 5 ರಾಜ್ಯಗಳ ಒಂದು ಚುನಾವಣೆ ಇರತಕ್ಕಂಥದ್ದು, ವಿಧಾನಸಭಾ ಚುನಾವಣೆ. ಅದರಲ್ಲೂ ಪ್ರಮುಖವಾಗಿ ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ ಮತ್ತು ತಮಿಳುನಾಡಿನಲ್ಲಿ ಇರತಕ್ಕಂಥದ್ದು. ತಮಿಳುನಾಡು ರಾಜಕಾರಣ ಇಡೀ ದೇಶಕ್ಕೆ ಒಂದು ರೀತಿ ಉತ್ತರ ಪ್ರದೇಶ ಹೇಗೆ ಒಂದು ನಿರ್ಧಾರವನ್ನು ಮಾಡುತ್ತೋ ಹಾಗೆ ತಮಿಳುನಾಡು, ದಕ್ಷಿಣ ಭಾರತದಿಂದ ತಮಿಳುನಾಡು ಬಹಳ ದೊಡ್ಡ ರಾಜ್ಯ ಮತ್ತು ಹೆಚ್ಚು ಎಂಪಿಗಳಿರ್ತಕ್ಕಂಥದ್ದು. ಆ ರಾಜಕಾರಣ, ಅಲ್ಲಿ ಆಗುವಂಥ ಚುನಾವಣೆಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತವೆ. ಈಗ ಅಲ್ಲಿರ್ತಕ್ಕಂಥ ಎರಡೇ ಪ್ರಮುಖ ಪಕ್ಷಗಳು, ಒಂದು ಡಿಎಂಕೆ ಮತ್ತು ಎಐಎಡಿಎಂಕೆ ಅನ್ನುವಂಥದ್ದು. ಈಗಾಗಲೇ ಡಿಎಂಕೆ ಪಕ್ಷವನ್ನ ಎಐಎಡಿಎಂಕೆಯ ಕರುಣಾನಿಧಿ ಮತ್ತು ಎಂಜಿಆರ್ ಸೇರೆ ಅವರು ಸ್ಥಾಪನೆ ಮಾಡಿದ್ರು. ಆದರೆ ಎಂಜಿಆರ್ ಇಂದ ಒಂದು ಒಡೆದು ಹೋಗಿರ್ತಕ್ಕಂಥ ಕರುಣಾನಿಧಿ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಬೇರೆ ಪಕ್ಷವನ್ನ, ಡಿಎಂಕೆ ಪಕ್ಷವನ್ನ ಕಟ್ಕೊಂಡ್ರು. ಈ ಹಂತದಲ್ಲಿ ಎಐಎಡಿಎಂಕೆ ಪಕ್ಷವನ್ನ ಎಂಜಿಆರ್ ಮುನ್ನಡೆಸಿದ್ರು. ಅವರ ಮುಂದಾಳತ್ವದಲ್ಲಿ ಜಯಲಲಿತಾ ಕೂಡ ಮುನ್ನಡೆಸಿದ್ರು. ಜಯಲಲಿತಾ ಅಂತ್ಯ ಯಾವಾಗ ಆಯ್ತೋ, ಅವರು ಸಾವನ್ನಪ್ಪಿದ್ರು, ಆಗ ಅವರ ಮಾನಸ ಪುತ್ರ ಅಂತಾನೆ ಕರೆಸ್ಕೊಳ್ಳುವಂಥ ಪನ್ನೀರ್ ಸೆಲ್ವಂ, ಏನ್ ನಾವು OPS ಅಂತ ಕರಿತೀವಿ, ಪನ್ನೀರ್ ಸೆಲ್ವಂ ಜಯಲಲಿತಾರವರ ಮಾನಸ ಪುತ್ರ ಆಗಿದ್ರು. ಹಾಗಾಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕಲ್ಪಿಸಿಕೊಡ್ಲಾಯಿತು. ಒಂದಲ್ಲ ಎರಡಲ್ಲ, ತಮಿಳುನಾಡಿನಲ್ಲಿ 3 ಬಾರಿ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ್ರು ಮತ್ತು ಅಧಿಕಾರವನ್ನ ನಡೆಸಿದ್ರು. ಆದ್ರೆ ಪವಿತ್ರ, ಏನಾಯ್ತು ತಮಿಳುನಾಡು ರಾಜಕಾರಣದಲ್ಲಿ, ಅದರಲ್ಲೂ ಎಐಎಡಿಎಂಕೆ ಪಕ್ಷದ ಒಳ ರಾಜಕಾರಣದ ಒಳಸುಳಿಗಳು ಏನಿದೆ, ಈ ಪನ್ನೀರ್ ಸೆಲ್ವಂ ಅನ್ನ ಅವರನ್ನ ಅಧಿಕಾರ ಮಾಡಲಿಕ್ಕೆ ಬಿಡ್ಲೇ ಇಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಹೋದಲ್ಲಿ ಬಂದಲ್ಲೆಲ್ಲ ಪನ್ನೀರ್ ಸೆಲ್ವಂಗೆ ಒಂದು ರೀತಿಯ ಅವಮಾನ, ಅವಮರ್ಯಾದೆ ರೀತಿ ಆಗ್ತಾ ಇತ್ತು. ಹಾಗಾಗಿ ಈ ಬಾರಿ 2026ರ ಏಪ್ರಿಲ್ ಮೇನಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿವೆ. ಇನ್ನು ನೋಟಿಫಿಕೇಶನ್ ಬಂದಿಲ್ಲ, ಆದರೆ ಚುನಾವಣೆಯ ಕಾವು ತಮಿಳುನಾಡಲ್ಲಿ ಏರ್ಬಿಟ್ಟಿದೆ. ಈ ಹಂತದಲ್ಲಿ ಪನ್ನೀರ್ ಸೆಲ್ವಂ ದಿಢೀರನೆ ಎಐಎಡಿಎಂಕೆಗೆ ಕೈಕೊಟ್ಟು ಡಿಎಂಕೆ ಪಕ್ಷವನ್ನ ಸೇರ್ಕೊಂಡು ಬಿಟ್ಟಿದ್ದಾರೆ. ಅಲ್ಲಿ ಅವರಿಗೆ ಆಗಿರ್ತಕ್ಕಂಥ ಅವಮಾನ ಇದು ಬಹಳ ಪ್ರಮುಖ ಕಾರಣ. ಮತ್ತು ಪನ್ನೀರ್ ಸೆಲ್ವಂ ಅವರನ್ನು ಕೂಡ ಬದಿಗೆ ಸೇರಿಸಿ ಕೆ ಪಳನಿಸ್ವಾಮಿ ಅನ್ನುವಂಥ ಮತ್ತೊಬ್ಬ ನಾಯಕನನ್ನ ಅಲ್ಲಿ ಸಿಎಂ ಅನ್ನಾಗಿ ಮಾಡಿರ್ತಕ್ಕಂಥದ್ದು. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಅವಮಾನಕ್ಕೆ ಪನ್ನೀರ್ ಸೆಲ್ವಂಗೆ ಕಾರಣ ಆಯಿತು. ಇದು ಪ್ರಮುಖ ಕಾರಣ ಪವಿತ್ರ. ಓಕೆ ಓಕೆ ಅಂದ್ರೆ ಒಂದು ಕಾಲದಲ್ಲಿ ಬಲಗೈ ಬಂಟ, ಮಾನಸ ಪುತ್ರ, ಅಂದ್ರೆ ಜಯಲಲಿತಾ ಅವರು ಜೀವನ ಪರ್ಯಂತ ವಿರೋಧಿಸಿದಂತ ಪಕ್ಷಕ್ಕೆ ಇವ್ರು ಸೇರಿರೋದು ತಮಿಳುನಾಡು ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು ಅಂತ ಸರ್? ಎಸ್ ಪವಿತ್ರ, ನೋಡಿ, ಬಹಳ ದೊಡ್ಡ ಮಟ್ಟದ ಬದಲಾವಣೆಗಳೇ ಆಗುತ್ತೆ. ಯಾಕಂತಂದ್ರೆ ಈಗ ವಿಧಾನಸಭಾ ಚುನಾವಣೆ ಇರೋದ್ರಿಂದ ಅಲ್ಲಿ 2 ಪಕ್ಷಗಳು ಬಹಳ ಪ್ರಮುಖವಾಗಿ ನಾನು ಹೇಳಿದಾಗೆ ಎಐಎಡಿಎಂಕೆ ಮತ್ತು ಡಿಎಂಕೆ ಮಾತ್ರ ಇದ್ವು. ಆದರೆ ಕಳೆದ 2-3 ವಿಧಾನಸಭಾ ಚುನಾವಣೆಗಳಿಂದಲೂ ಕೂಡ ಬಿಜೆಪಿ ಪಕ್ಷ ತನ್ನ ಅಸ್ತಿತ್ವವನ್ನು ಸ್ಥಾಪಿಸೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಪಡ್ತಾನೆ ಬರ್ತಾ ಇತ್ತು. ಆದರೆ ಯಾವುದೇ ರೀತಿಯ ಜಯ ಸಿಕ್ಕಿರಲಿಲ್ಲ. ಈ ಬಾರಿ ಅದು ಅಣ್ಣಾಮಲೈ ನೇತೃತ್ವದಲ್ಲಿ, ಅಣ್ಣಾಮಲೈ ಅವರಿಗೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ದೊಡ್ಡ ಮಟ್ಟದಲ್ಲಿ 26ರ ಚುನಾವಣೆಗೆ ಒಂದು ದೊಡ್ಡ ಗುರಿಯನ್ನು ಕೂಡ ಇಟ್ಕೊಂಡಿತ್ತು. ಆದರೆ ಅಣ್ಣಾಮಲೈ ಕೂಡ ಈಗ ಬಿಜೆಪಿಯಿಂದ ಹೆಚ್ಚು ಕಡಿಮೆ ಹೊರಗಡೆ ಬಂದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಹಾಗಾಗಿ ಅಲ್ಲದೆ ಈಗ ಅಲ್ಲೊಂದು ಮತ್ತೆ ನೈನನ್ ನಾಗೇಂದ್ರನ್ ಅನ್ನುವಂಥ ವ್ಯಕ್ತಿಯನ್ನ ಬಿಜೆಪಿಯ ಒಂದು ರಾಜ್ಯಾಧ್ಯಕ್ಷನನ್ನಾಗಿ ಮಾಡಲಾಗಿದೆ. ಇದಷ್ಟೇ ಅಲ್ಲದೆ ತಮಿಳಿನ ಇಳೆಯ ದಳಪತಿ ಅಂತಾನೆ ಕರೆಸಿಕೊಳ್ಳುವಂತಹ ಚಿತ್ರನಟ ವಿಜಯ್ ತಮ್ಮ ಟಿವಿಕೆ ಪಕ್ಷವನ್ನ ಸ್ಥಾಪಿಸಿ ಈ 2 ಪಕ್ಷಗಳಿಗೆ ಸಿಂಹ ಸ್ವಪ್ನವಾಗಿದ್ದಾರೆ, ಎಐಎಡಿಎಂಕೆ ಮತ್ತು ಡಿಎಂಕೆ. ಈ ಹಂತದಲ್ಲಿ ದೊಡ್ಡ ಮಟ್ಟದ ಒಂದು ರಾಜಕೀಯ ಬೆಳವಣಿಗೆಗಳು ನಡೀತಾ ಇರತಕ್ಕಂಥದ್ದು. ಒಂದು ರೀತಿ ಅವರು ಯಾರು ವಿಜಯ್ ದಳ, ಈ
ಇಳೆಯ ದಳಪತಿ ವಿಜಯ್ ಇದಾರಲ್ಲ, AADMK ಅನ್ನು ಕೂಡ ಟಾರ್ಗೆಟ್ ಮಾಡಿ, ಈ ಕಡೆ DMK ಸ್ಟಾಲಿನ್ ಅವರನ್ನು ಕೂಡ ಟಾರ್ಗೆಟ್ ಮಾಡಿ, ಸ್ಟಾಲಿನ್ ಪ್ರತಿನಿಧಿಸುವಂತ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಎಲೆಕ್ಷನ್ ನಿಂತ್ಕೊಳ್ತೀನಿ ಅಂತಂದೇಳಿ 2 ದಿನದ ಹಿಂದೆ ಘೋಷಣೆ ಮಾಡಿಬಿಟ್ರು. ಅಲ್ಲದೆ 2 ಕ್ಷೇತ್ರಗಳಲ್ಲಿ ನಿಂತ್ಕೊಳ್ತೀನಿ ಅಂತಂದು ಹೇಳಿದ್ರು. ಈ ಹಂತದಲ್ಲಿ ಎಲ್ಲಿ ವಿಜಯ್ ಅವರ ಈ ಒಂದು TVK ಪಕ್ಷ ದೊಡ್ಡ ಮಟ್ಟದಲ್ಲಿ 3ನೇ ಒಂದು ಶಕ್ತಿಯಾಗಿ ಹೊರಬಂದು ತಮಿಳುನಾಡು ಅಧಿಕಾರ ಹಿಡಿದು ಬಿಡುತ್ತೋ ಅನ್ನುವಂಥ ನಿಟ್ಟಿನಲ್ಲಿ ಈಗ DMK ಪಾರ್ಟಿಯವರು ಈ ಒಂದು ಓಪನ್ನೀರ್ ಸೆಲ್ವಂ ಅವರನ್ನ ಮನವೊಲಿಸಿ ತಮ್ಮ ಪಕ್ಷಕ್ಕೆ ಬರಮಾಡಿಕೊಂಡಿರ್ತಕ್ಕಂಥದ್ದು ಒಂದು DCM ಹುದ್ದೆಯ ಒಂದು ಅವಕಾಶವನ್ನು ಕೂಡ ಒಂದು ಪ್ರಾಮಿಸ್ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರುತ್ತೆ. ಒಂದು ವೇಳೆ DMK ಮತ್ತೆ ಅಧಿಕಾರಕ್ಕೆ ಬಂದರೆ ಓಪನ್ನೀರ್ ಸೆಲ್ವಂ ಅವರನ್ನ ಅಲ್ಲಿ ಉಪಮುಖ್ಯಮಂತ್ರಿ ಮಾಡಲಾಗುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಇದಷ್ಟೇ ಅಲ್ಲದೆ ಈಗ ಜಯಲಲಿತಾ ಆಪ್ತೆ ಕೂಡ ಆಗಿರ್ತಕ್ಕಂಥ ನೋಡಿ, ಪನ್ನೀರ್ ಸೆಲ್ವಂ ಯಾವಾಗ AADMK ಇಂದ ಹೊರಗಡೆ ಬಂದ್ರು ಅವಾಗ ಅಕ್ಷರಶಃ ಅಲ್ಲಿ AADMK ಪಕ್ಷ ಅನಾಥವಾಗಿದೆ, ಅಲ್ಲಿ ಯಾವ ದೊಡ್ಡ ಲೀಡರ್ಸ್ಗಳಿಲ್ಲ, ಅಲ್ಲಿರ್ತಕ್ಕಂಥ ಜಯಲಲಿತಾರವರ ಆಪ್ತೆ ಆಗಿರ್ತಕ್ಕಂಥ ಶಶಿಕಲಾ ಇದಾರಲ್ಲ, ಅವರು ಈಗ ಒಂದು 3ನೇ ಪಕ್ಷ, ನಾನೊಂದು ವಿಶೇಷ ಪಕ್ಷ ಅಥವಾ ಒಂದು ಹೊಸ ಪಕ್ಷ ಕಟ್ತೀನಿ ಅಂತಂದೇಳಿ ಹೊರಟು ಬಿಟ್ಟಿದ್ದಾರೆ. ಕರುಣಾನಿಧಿ ಅವರ ಚಿತ್ರವನ್ನು ಬಳಸಿ, MG ರಾಮಚಂದ್ರನ್ ಅವರ ಚಿತ್ರವನ್ನು ಬಳಸಿ ಮತ್ತು ಜಯಲಲಿತಾರವರ ಫೋಟೋನ ಇಟ್ಕೊಂಡು ನಾನು ನನ್ನದೇ ಆಗಿರ್ತಕ್ಕಂಥ ಹೊಸ ಪಕ್ಷವನ್ನ ಈ ಒಂದು ಎಲೆಕ್ಷನ್ ಅಲ್ಲಿ ಇಡ್ತೀನಿ ಅನ್ನುವಂಥ ಒಂದು ಧಮಕಿಯನ್ನು ಹಾಕಿದ್ದಾರೆ. ಈ ಹಂತದಲ್ಲಿ ಪನ್ನೀರ್ ಸೆಲ್ವಂ DMKಗೆ ಹೋಗಿರೋದು ತಮಿಳುನಾಡು ರಾಜಕೀಯ ಮತ್ತಷ್ಟು ಕುತೂಹಲ ಮೂಡಿಸುವಂತೆ ಮಾಡಿದೆ ಪವಿತ್ರ. ಎಸ್, DMK ಪಕ್ಷಕ್ಕೆ ಪನ್ನೀರ್ ಸೆಲ್ವಂ ಏನ್ ಸೇರ್ಪಡೆಯಾಗಿದ್ದಾರಲ್ಲ ಹಬೀಬ್, ಇದು ರಾಷ್ಟ್ರ ರಾಜಕಾರಣದಲ್ಲಿ ಏನಾದ್ರೂ ಪರಿಣಾಮ ಬೀರುತ್ತಾ ಅಂತ? ಎಸ್, ನಿಜ ಪವಿತ್ರ, ನೀವು ಹೇಳಿದ್ದು ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ನೋಡಿ, ನಾನು ಹೇಳಿದಾಗೆ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಬರಲಿ, ಅದು ಇಂಡಿ ಒಕ್ಕೂಟ ಬರಲಿ ಅಥವಾ NDA ಒಕ್ಕೂಟ ಬರಲಿ, ಯಾವುದೇ ಬಂದರೂ ಕೂಡ ತಮಿಳುನಾಡು ರಾಜ್ಯದ MP ಗಳು ಮತ್ತು ಉತ್ತರ ಪ್ರದೇಶದ ರಾಜ್ಯದ MP ಗಳು ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಬೀರ್ತಾರೆ. ಈಗಾಗಲೇ ಉತ್ತರ ಪ್ರದೇಶದಲ್ಲಿ BJP ಸರ್ಕಾರ ಇರೋದ್ರಿಂದ ತಮಿಳುನಾಡಿನಲ್ಲಿ BJP ತನ್ನ ಅಸ್ತಿತ್ವವನ್ನು ಈ ಬಾರಿ ಪ್ರಸ್ತುತಪಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿತ್ತು. ನಾನು ಹೇಳಿದಾಗೆ ಅಣ್ಣಾಮಲೈಗೆ ಸಾಕಷ್ಟು ಅಧಿಕಾರ ಕೊಟ್ಟಿತ್ತು, ಆದರೆ ಅಣ್ಣಾಮಲೈ ದೂರ ಸರಿದಿರೋದ್ರಿಂದ BJPಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳಲಿದೆ. ಯಾಕಂತಂದ್ರೆ AADMK ಪಕ್ಷ ಇದೆಯಲ್ಲ, ಅದು NDA ಮೈತ್ರಿಕೂಟದಲ್ಲಿರ್ತಕ್ಕಂಥ ಪಕ್ಷ, ಅಂದರೆ BJPಗೆ ಸಪೋರ್ಟ್ ಮಾಡುವಂಥ ಪಕ್ಷ. DMK ಪಕ್ಷ ಇದೆಯಲ್ಲ, ಈಗ ಆಡಳಿತ ನಡೆಸ್ತಾ ಇದೆಯಲ್ಲ ತಮಿಳುನಾಡಿನಲ್ಲಿ, ಸ್ಟಾಲಿನ್ ಅವರ ಪಕ್ಷ, ಕರುಣಾನಿಧಿ ಅವರ ಪಕ್ಷ, ಅದು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂಥ ಪಕ್ಷ. ಈ ಹಂತದಲ್ಲಿ DMKಗೆ ಓಪನ್ನೀರ್ ಸೆಲ್ವಂ ಸೇರಿರೋದ್ರಿಂದ ಕಾಂಗ್ರೆಸ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅಥವಾ ಇಂಡಿ ಒಕ್ಕೂಟಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಈ ಮೂಲಕ BJPಗೆ ದೊಡ್ಡ ಹೊಡೆತ ಬೀಳಲಿದೆ. 2026ರ ಚುನಾವಣೆಯಲ್ಲಿ ಅದು ಒಂದಷ್ಟು BJP MLAಗಳನ್ನು ಗೆಲ್ಲಿಸಿಕೊಂಡು ಬಂದು ತನ್ನ ಶಕ್ತಿ ಸಾಬೀತು ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ BJPಗೆ, ಸ್ವತಃ ನರೇಂದ್ರ ಮೋದಿ ಅವರಿಗೆ, ಸ್ವತಃ ಅಮಿತ್ ಶಾ ಅವರಿಗೆ, ಈಗ BJPಯ ಹೊಸ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಿತಿನ್ ನಬೀನ್ ಅವರಿಗೆ ಒಂದು ರೀತಿಯ ಹಿನ್ನಡೆ. ಯಾಕಂದ್ರೆ ತಮ್ಮ ಅಂಗ ಪಕ್ಷದ ಒಬ್ಬ ಮಾಜಿ CM ಅನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥವ್ರು ಚುನಾವಣೆಯಲ್ಲಿ ಹೇಗೆ ಗೆಲುವು ಸಾಧಿಸ್ತಾರೆ ಅನ್ನುವಂಥದ್ದು. ನೋಡಿ, ಇದಕ್ಕೊಂದು ಸ್ಪಷ್ಟ ಉದಾಹರಣೆ. ಮೊನ್ನೆ ಅಷ್ಟೇ 2023ರ ಚುನಾವಣೆಯಲ್ಲಿ BJPಯ ಮಾಜಿ CM ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ BJPಯನ್ನು ಬಿಟ್ಟುಬಿಟ್ಟು ಕಾಂಗ್ರೆಸ್ಗೆ ಬಂದು ಸೇರ್ಕೊಳ್ಳಿಲ್ವಾ? ಸೇಮ್ ಅದೇ ರೀತಿ AADMKಯ ಒಂದು ಮಾಜಿ ಮುಖ್ಯಮಂತ್ರಿ, ಅದು 3 ಬಾರಿ ಆಗಿರ್ತಕ್ಕಂಥವ್ರು ಈಗ DMKಗೆ ಸೇರ್ಕೊಂಡಿದ್ದಾರೆ. ಇಲ್ಲಿ TVK ಕೂಡ DMK ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದೆ, ವಿಜಯ್ ಅವರ TVK. DMK ಕೂಡ ಕಾಂಗ್ರೆಸ್ ಸಪೋರ್ಟ್ ಇಗಿರ್ತಕ್ಕಂಥದ್ದು. ಪನ್ನೀರ್ ಸೆಲ್ವಂ ಬಂದು ಸೇರ್ಕೊಂಡಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಮಹತ್ವ ಸಿಗಲಿದೆ. 2029ರ MP ಎಲೆಕ್ಷನ್ ನಡೆಯುತ್ತಲ್ಲ, ಅಲ್ಲಿ ಇಂಡಿ ಒಕ್ಕೂಟಕ್ಕೆ ಬಹುತೇಕ ಮುನ್ನಡೆ ಆಗುವಂತ ಸಾಧ್ಯತೆಗಳೇ ಇದಾವೆ. ಹಾಗಾಗಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಇದು ಮುನ್ನಡೆ, BJPಗೆ ಹಿನ್ನಡೆ. ಪವಿತ್ರ. ಓಕೆ ಹಬೀಬ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ